ವಂದನೆಗಳ ಆಂಟಿ. ವಂದನೆ. ಸೇರಿ ಬಂದಂತ ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ನಾನು ಸಲ್ಲಿಸುತ್ತೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾವಿಸುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ನಮ್ಮೆಲ್ಲರನ್ನು ಸಂರಕ್ಷಿಸಿ ಪೋಷಿಸಿ ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಿಸಿ ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸಮ್ಮುಖದಲ್ಲಿ ಸೇರಿ ಬರಲು ಕೃಪೆ ಮಾಡಿ ಕೊಟ್ಟಿದ್ದೀರಾ, ನಿಮಗೆ ವಂದನೆಗಳು ದೇವ. ನೀವು ನಮ್ಮನ್ನು ಮರೆತಿಲ್ಲ, ನೀವು ನಮ್ಮನ್ನು ತಳ್ಳದೆ ಪ್ರತಿಕ್ಷಣ ಪ್ರತಿದಿನ ನಮ್ಮನ್ನು ನೆನೆಸಿಕೊಳ್ಳುತ್ತಾ ನಡೆಸುತ್ತಾ ಇರುವ ರೀತಿಗಾಗಿ ನಿಮಗೆ ವಂದನೆಗಳು ಕರ್ತನೆ. ಇನ್ನು ಹೆಚ್ಚಾಗಿ ನಮ್ಮನ್ನು ಬಲಪಡಿಸಿ, ನೀವು ಹೇಗಾದ್ರೆ ನಮ್ಮನ್ನು ಮರೆಯದೆ ನೆನೆಸಿಕೊಂಡು ಕಾಪಾಡುತ್ತಿದ್ದೀರೋ, ನಾವು ಕೂಡ ನಿಮ್ಮನ್ನು ಮರೆಯದೆ ನಿಮ್ಮ ಆಲೋಚನೆಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ನಿಮ್ಮನ್ನು ಈ ಲೋಕದಲ್ಲಿ ಮಹಿಮೆ ಪಡಿಸೋರಾಗಿ ನಾವೆಲ್ಲರಿರಲು ನಮಗೆ ಸಹಾಯ ಮಾಡಿ. ಇದುವರೆಗೂ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನ ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ನಾವು ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ ಸ್ವಾಮಿ. ಹೇಳುವಂತ ನನಗೂ ಕೇಳುವಂತ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ನಿಮ್ಮ ಆತ್ಮನ ಸಹಾಯವನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಮ್ಮೆ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ನಾನು ಸಲ್ಲಿಸ್ತಿದ್ದೇನೆ. ಪ್ರಿಯರೇ, ದೇವರು ಮನುಷ್ಯನಿಗೆ ಕೊಟ್ಟಂತ ಒಳ್ಳೆಯ ಲಕ್ಷಣಗಳು ಅಥವಾ ಒಳ್ಳೆಯ ವರಗಳು ಎಂಬುದಾಗಿ ಹೇಳಬಹುದು. ಒಳ್ಳೆಯ ವರ ಏನಾದ್ರು ಇದೆಯಾ ಅಂತಂದ್ರೆ, ಒಂದು ನೆನಪಿಟ್ಕೊಳ್ಳುವಂಥದ್ದು, ಎರಡು ಮರೆತೋಗುವಂಥದ್ದು. ಈ ಎರಡು ಎಷ್ಟು ಒಳ್ಳೆ ವರಗಳು ಅಂತಂದ್ರೆ, ಮನುಷ್ಯನಿಗೆ ಎಲ್ಲ ನೆನಪಿದ್ರು ಕಷ್ಟನೇ, ಅಥವಾ ಎಲ್ಲ ಮರೆತು ಹೋದರೂ ಕೂಡ ಕಷ್ಟನೇ. ಹಾಗಂತ ಹೇಳಿ ಎಲ್ಲವೂ ನೆನಪಿಟ್ಟುಕೊಳ್ಳುವುದಕ್ಕೆ ತಕ್ಕಂತವುಗಳಲ್ಲ, ಎಲ್ಲವೂ ಮರೆತು ಹೋಗುವಂತವು ಕೂಡ ಅಲ್ಲ. ಮರೆತು ಹೋಗಬೇಕಾಗಿರುವಂತ ಒಂದು ಗುಣ ದೇವರು ನಮ್ಮಲ್ಲಿ ಇಡದೆ ಹೋಗಿದ್ರೆ ನಮ್ಮ ಬದುಕುಗಳು ತುಂಬಾ ವರ್ಸ್ಟ್ ಆಗ್ತಿತ್ತು. ನೆನಪಿಟ್ಟುಕೊಳ್ಳುವಂತ ಗುಣ ಒಂದು ವೇಳೆ ದೇವರು ನಮ್ಮ ಮನುಷ್ಯನಲ್ಲಿ ಅದನ್ನ ದೇವರು ಇಂಟಿಗ್ರೇಟ್ ಮಾಡದೆ ಹೋಗಿದ್ರೆ ನಾವು ದೇವರನ್ನೇ ಮರೀತಿದ್ವಿ. ಆದರೆ ಇವತ್ತು ನಾವು ದೇವರನ್ನು ಮರೆಯದೆ ಆತನನ್ನು ನಾವು ಪ್ರೀತಿಸುತ್ತಿದ್ದೇವೆ, ಆರಾಧಿಸುತ್ತಿದ್ದೇವೆ, ಆ ದೇವರ ಮಾತುಗಳನ್ನ ಕೇಳ್ತಿದ್ದೇವೆ ಅಂತಂದ್ರೆ ದೇವರು ನಮ್ಮಲ್ಲಿ ಅಂತ ಡಿಸೈನ್ ಮಾಡಿದರೆ ಸೊ ದಟ್ ಯು ಕ್ಯಾನ್ ರಿಮೆಂಬರ್. ನಾವು ನೆನಪು ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವಂತ ಪರಿಸ್ಥಿತಿಯನ್ನು ದೇವರು ನಮ್ಮಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಎಂದಿನಿಂದ ಅಂತಂದ್ರೆ ಪ್ರಾರಂಭದಿಂದಲೇ. ಆದರೆ ಯಾವುದು ನೆನಪಿಟ್ಟುಕೊಳ್ಳಬೇಕು, ಯಾವುದು ಮರೆಯಬೇಕೆಂಬಂತ ಅಧಿಕಾರವನ್ನು, ಸೆಲೆಕ್ಷನ್ ಅನ್ನು ಮಾತ್ರ ದೇವರು ನಮ್ಮ ಕೈ ಕೊಟ್ಟಿದ್ದಾರೆ. ನೆನಪಿಟ್ಕೊಳ್ಳುವಂಥದ್ದು, ಮರೆತೋಗುವಂಥದ್ದು, ಆ ಗುಣಗಳನ್ನು ದೇವರೇ ನಮ್ಮ ಹೃದಯಗಳಲ್ಲಿ ಇಟ್ಟಾಗಿಯೂ ಯಾವುದನ್ನ ನೆನಪಿಟ್ಕೊಳ್ಬೇಕು, ಯಾವುದನ್ನ ಮರೆತೋಗ್ಬೇಕು, ಈ ಅಧಿಕಾರ, ಈ ಆಲೋಚನೆ, ಈ ಒಂದು ನಿರ್ಣಯವನ್ನು ದೇವರು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಕೈಗೆ ಕೊಡಲ್ಪಟ್ಟಂತ ಈ ಒಂದು ನಿರ್ಣಯವನ್ನ ನಾವೇನ್ ಮಾಡ್ತಿದ್ದೇವೆ ಅಂತಂದ್ರೆ, ಅನೇಕ ಬಾರಿ ನೆನಪಿಟ್ಕೊಳ್ಳಬೇಕಾಗಿರೋದಕ್ಕೆ ಅವಶ್ಯಕತೆ ಇಲ್ಲದೆ ಇರುವಂತವುಗಳನ್ನ ಹೃದಯದಲ್ಲಿ ಇಟ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ನಾನ್ ಯಾರನ್ನಾದ್ರೂ ಬೈದು ಬಿಟ್ಟೆ ಅಂತ ಅಂದ್ಕೊಳ್ಳಿ, ಆ ಬೈದಿರುವಂತವನು ಜೀವನ ಪೂರ್ತಿ ಮರೀದಿರ ನನ್ನನ್ನ ಬೈದು ಬಿಟ್ರು ಅಂತೇಳಿ ಜೀವನ ಪೂರ್ತಿ ಮರೀದಿರ ಅದನ್ನೇ ಹೃದಯದಲ್ಲಿ ಇಟ್ಕೊಂಡು ಹಂಗೆ ಸತ್ತೋಗ್ತಾನೆ. ಇದು ನೆನಪಿಟ್ಟುಕೊಳ್ಳಬೇಕಾಗಿರುವಂತ ಸಂಗತಿ ಅಲ್ಲ. ಇದು ನೆನೆಸಿಕೊಳ್ಳಬೇಕಾಗಿರುವಂತ ಸಂಗತಿ ಅಲ್ಲ, ಅದು ಮರೆಯಬೇಕಾಗಿರುವಂತ ಸಂಗತಿ. ಆದರೆ ನಮಗೆ ಗೊತ್ತಿರಬೇಕು ಯಾವುದು ಮರೆಯಬೇಕಾದದ್ದು, ಯಾವುದು ನೆನಪಿಟ್ಟುಕೊಳ್ಳಬೇಕಾಗಿರುವಂಥದ್ದು. ಯಾಕೆಂತಂದ್ರೆ ದೇವರೇ ಕೆಲವೊಮ್ಮೆ ಮರೆತೋಗ್ತಾರೆ ಪ್ರಿಯರೇ. ದೇವರೇ ಕೆಲವೊಮ್ಮೆ ಮರೆತೋಗ್ತಾರೆ. ನನ್ನ ಮರಿಬೇಕು ಅಂತ ಅಂದ್ಕೊಳ್ತಿದ್ದೇನೆ, ನಾನು ನೆನಪಿಟ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನೇ ಮರಿಬೇಕು ಅಂತ ಅಂದ್ಕೊಳ್ತಿದ್ದೇನೆ. ಆದರೆ ಮನುಷ್ಯರು ಕೂಡ ಮರೆತೋಗುವಂಥದ್ದು ಕೆಲವಿದ್ದಾವೆ, ಮನುಷ್ಯರು ಕೂಡ ಅತಿಕ್ರಮಿಸುವಂಥದ್ದು ಕೆಲವಿದ್ದಾವೆ, ಮನುಷ್ಯರು ಕೂಡ ತಪ್ಪಿ ಹೋಗುವಂಥದ್ದು ಕೆಲವಿದ್ದಾವೆ. ಮೊದಲು ನಾವು ಮನುಷ್ಯರನ್ನು ಕುರಿತು ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ ಪ್ರಾರಂಭದ ಅಧ್ಯಾಯ 2-3 ವಚನಗಳು ನಮ್ಮೆಲ್ಲರಿಗೂ ಗೊತ್ತಿರುವಂತ ಮಾತೆ. ಮತ್ತೆ ನಾವು ನೋಡಿಕೊಳ್ಳೋಣ.
1ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 2, ಆಕಾಶಮಂಡಲವೇ 3 ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೋ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪಾಪಿಷ್ಠ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಏಕೆ ದ್ರೋಹವನ್ನು ಹೆಚ್ಚಿಸಿ ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನೂ ಸೌಖ್ಯವಿಲ್ಲ. ಅವನ್ನು ಹಿಸುಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ. ಸಾಕು ಸಿಸ್ಟರ್. ದೇವರಲ್ಲಿ ಹೇಳ್ತಿರುವಂತ ಮಾತು ನಾವು ಗಮನಿಸಬೇಕು. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ದೇವರಾಗಿರುವಂತ ನಾನು ಮಾತನಾಡ್ತಿದ್ದೇನೆ. ನಾನು ಸಾಕಿ ಸಲಹಿ ಬೆಳೆಸಿರುವಂತ ನನ್ನ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಏನಾಗಿದೆ ದೇವರಿಗೆ ದ್ರೋಹ? ಏನು ತನ್ನ ಮಕ್ಕಳು ಮಾಡಿರುವಂತ ದ್ರೋಹ ಅಂತಂದ್ರೆ, ನನ್ನನ್ನು ತೊರೆದು ಬಿಟ್ಟಿದ್ದಾರೆ, ನನ್ನನ್ನು ಮರೆತು ಬಿಟ್ಟಿದ್ದಾರೆ. ನಾನು ಯಾರು, ನಾನು ಏನ್ ಮಾಡಿದ್ದೇನೆ ಎಂಬಂತ ಸಂಗತಿ ಅವರ ನೆನಪಿನಲ್ಲೂ ಕೂಡ ಇಲ್ಲ. ಎಷ್ಟು ಭಯಂಕರವಾದಂತ ಪರಿಸ್ಥಿತಿ ಪ್ರಿಯರೇ. ಮನುಷ್ಯನಿಗೆ ದೇವರು ಮರೆತು ಹೋಗುವಂತ ಲಕ್ಷಣವನ್ನು ಕೊಟ್ಟಿರುವಂತದ್ದು ದೇವರನ್ನೇ ಮರಿಬೇಕೆಂಬುದಾಗಲ್ಲ. ನಮಗೂ ಕೂಡ ದೇವರು ಮರೆಯುವಂತ ಲಕ್ಷಣ ಕೊಟ್ಟಿರುವಂತದ್ದು ಯಾಕೆ ಅಂತಂದ್ರೆ, ನೀನು ಮರೆಯಬೇಕಾಗಿರುವಂತದ್ದು ನನ್ನನ್ನಲ್ಲ, ನೀನು ಮರೆಯಬೇಕಾಗಿರುವಂತದ್ದು ಕೆಲವಿದಾವೆ, ನೀನು ನೆನೆಸಿಕೊಳ್ಳಬೇಕಾಗಿರುವಂತದ್ದು ಕೆಲವಿದಾವೆ. ಆದರೆ ನಾವು ಅನೇಕ ಬಾರಿ ನಮ್ಮನ್ನು ರಕ್ಷಿಸಿ ಕಾಪಾಡಿ ನಮ್ಮನ್ನು ಇದುವರೆಗೂ ನಿಲ್ಲಿಸಿದಂತ ದೇವರನ್ನೇ ಮರೆತೋಗ್ತಿರ್ತೇವೆ. ಇಸ್ರಾಯೇಲ್ಯರ ಪರಿಸ್ಥಿತಿ ಎಂತದ್ದಾಗ್ಬಿಟ್ಟಿದೆ ಅಂತಂದ್ರೆ, ಅವರ ಜೀವನದಲ್ಲಿ ಅವರು ಇದುವರೆಗೂ ಕಾಣದಂತ ಅದ್ಭುತಗಳನ್ನು ಕಣ್ಣಾರೆ ಅವರು ವಿಟ್ನೆಸ್ ಮಾಡಿದ್ರು, ಅವರು ಅದನ್ನ ನೋಡಿದರೂ ಕೂಡ, ಇಷ್ಟೆಲ್ಲ ಆದರೂ ಕೂಡ ಮರೆತೋದ್ರಂತೆ ಪ್ರಿಯರೇ, ಮರೆತು ಹೋದ್ರು. ಅವರ ಕಣ್ಣು ಮುಂದೆ 2 ಭಾಗಗಳಾಗಿ ಸಪರೇಟ್ ಆಗಿರುವಂತ ಸಮುದ್ರವನ್ನ ನೋಡಿದ್ದಾರೆ. ಪ್ರತಿದಿನವೂ ಮನ್ನವನ್ನು ಆಕಾಶದಿಂದ ಸುರಿಯಲ್ಪಡುತ್ತಿರುವಂತ ಮನ್ನವನ್ನು ತಿನ್ನುತ್ತಿದ್ದಾರೆ. ಬೇಕಾದಾಗೆಲ್ಲ ಅವರಿಗೆ ನಾನ್ ವೆಜ್ ಊಟವನ್ನ ದೇವರು ಕೊಡುತ್ತಿದ್ದಾರೆ. ನೀರು ಬೇಕಾದಾಗೆಲ್ಲ ಅವರಿಗೆ ಬಂಡೆಯೊಳಗಿಂದ ನೀರು, ಕಹಿಯಾದಂತ ನೀರು ಸಿಕ್ಕಾಗೆಲ್ಲ ಮಧುರವಾದಂತ ನೀರಿನಾಗಿ ಮಾರ್ಪಡಿಸಿ, ಇಷ್ಟೆಲ್ಲ ಅದ್ಭುತಗಳನ್ನು ದೇವರು ಅವರ ಕಣ್ಣು ಮುಂದೆ ಮಾಡುತ್ತಿದ್ದಾಗಿಯೂ ಕೂಡ ದೇವರನ್ನು ಮರೆತು ಬಿಟ್ಟಂತ ಜನಾಂಗ ಇಸ್ರಾಯೇಲ್ಯರು. ದೇವರು ದೇವರನ್ನು ಮರೆಯೋದಕ್ಕೆ ದೇವರು ಈ ತಲಾಂತನ್ನು ದೇವರು ನಮಗೆ ಕೊಟ್ಟಿಲ್ಲ ಪ್ರಿಯರೇ, ಈ ವರವನ್ನು ದೇವರು ನಮಗೆ ಕೊಟ್ಟಿಲ್ಲ. ಮರೆತು ಹೋಗುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಸ್ರಾಯೇಲ್ಯರು ಯಾವ ಮಟ್ಟಕ್ಕೆ ಮರೆತು ಹೋಗ್ಬಿಟ್ಟಿದ್ದಾರೆ ದೇವರನ್ನ ಅಂತಂದ್ರೆ, ದೇವರ ಮಹತ್ ಕಾರ್ಯಗಳನ್ನು ಅರಿಯದಂತ ಸಂತಾನವು ಬಂದಿದೆಯೇ. ದೇವರನ್ನಾಗಲಿ ಆತನು ಇಸ್ರಾಯೇಲ್ಯರಿಗೋಸ್ಕರವಾಗಲಿ ಮಾಡಿರುವಂತ ಮಹತ್ ಕಾರ್ಯಗಳು ಮರೆತು ಹೋಗ್ಬಿಟ್ಟಿದಾರಂತೆ ಪ್ರಿಯರೇ, ಮರೆತು ಹೋಗ್ಬಿಟ್ಟಿದಾರಂತೆ. 2ನೇ ಅಧ್ಯಾಯ 10ನೇ ವಚನ, ನ್ಯಾಯಸ್ಥಾಪಕರ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ನೋಡಿ, ಅವನ ಕಾಲಗಳೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು, ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಸಾಕು. ಯೆಹೋವನನ್ನು, ಆತನು ಇಸ್ರಾಯೇಲ್ಯರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ, ದೇ ಡೋಂಟ್ ನೋ, ಅವರಿಗೆ ಗೊತ್ತೇ ಇಲ್ಲ. ಯಾಕೆಂತಂದರೆ ಗೊತ್ತಿರುವಂತೆ ಯಾರು ಹೇಳಲಿಲ್ಲ. ಅವರ ಅಪ್ಪ ಅಮ್ಮನೇ ಮರ್ತೋಗ್ಬಿಟ್ಟಿದ್ದಾರೆ, ಅವರ ತಾತ ಮುತ್ತಾತಂದರೆ ಮರ್ತೋಗ್ಬಿಟ್ಟಿದ್ದಾರೆ. ಏನ್ ಮರ್ತೋಗ್ಬಿಟ್ಟಿದ್ದಾರೆ? ದೇವರ ಮಹತ್ ಕಾರ್ಯಗಳು, ಆತನು ಇಸ್ರಾಯೇಲ್ಯರಿಗೋಸ್ಕರವಾಗಿ ಮಾಡಿದಂತ ಅದ್ಭುತ ಕ್ರಿಯೆಗಳನ್ನ ಮರೆತು ಹೋಗ್ಬಿಟ್ಟಿದ್ದಾರೆ. ಯಾವಾಗಾದರೆ ನಾವು ದೇವರು ನಮ್ಮ ಜೀವನದಲ್ಲಿ ಮಾಡಿರುವಂತ ಉಪಕಾರಗಳನ್ನು ಮರೆಯುತ್ತೇವಲ್ವಾ ಪ್ರಿಯರೇ, ಮರೆಯುತ್ತೇವಲ್ವಾ, ಅವಾಗ ದೇವರು ನಮ್ಮಿಂದ ದೂರವಾಗ್ತಾರೆ, ನಮ್ಮಲ್ಲಿ ಭಕ್ತಿ ಕಡಿಮೆ ಆಗತ್ತೆ.
ನಮ್ಮಲ್ಲಿರಬೇಕಾಗಿರುವಂತ ಆ ಒಂದು ಬಲವಾದಂತ ನಿರೀಕ್ಷೆ ಏನಾಗುತ್ತೆ ಗೊತ್ತಾ, ಬಲಹೀನವಾಗುತ್ತೆ. ಯಾವಾಗ ದೇವರನ್ನು ಆತನು ಮಾಡಿದಂತ ಅದ್ಭುತಗಳನ್ನು ಮರೆತಾಗ ನಮ್ಮ ಜೀವನಗಳಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾಗಿರುವಂತದ್ದೇನೋ ಗೊತ್ತಾ, ಯಾವಾಗಲೂ ದಾವೀದನು ತನ್ನ ಹೃದಯದೊಂದಿಗೆ ಹೇಳಿಕೊಂಡಂತ ಮಾತು, ಇಂದಿನ ಕ್ರೈಸ್ತರಾಗಿರುವಂತ ನಾವೆಲ್ಲರೂ ಕೂಡ ಹೇಳಿಕೊಳ್ಳಬೇಕಾಗಿರುವಂತ ಮಾತು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ, ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಯು ನೆವರ್ ಫರ್ಗೆಟ್ ಗಾಡ್ ಅಂಡ್ ಹಿಸ್ ಬೆನಿಫಿಟ್ಸ್. ದೇವರನ್ನು ಮರೆಯಬೇಡ. ಆತನು ಮಾಡಿದಂತ ಅದ್ಭುತಗಳನ್ನು, ಆತನು ಮಾಡಿದಂತ ಉಪಕಾರಗಳಲ್ಲಿ ಕೂಡ ನೀನು ಯಾವುದೇ ಆದರೂ ಮರೆಯಬಾರದು. ಒಂದನ್ನು ಕೂಡ. ನಾವು ಒಂದನ್ನು ಇಟ್ಕೊಳ್ತೇವೆ, ಬೇರೆದೆಲ್ಲ ಮರ್ತೋಗ್ಬಿಡ್ತೇವೆ. ಒಂದನ್ನು ಮಾತ್ರ ಇಟ್ಕೊಂಡ್ಬಿಡ್ತೇವೆ, ಬೇರೆದೆಲ್ಲ ಮರ್ತೋಗ್ಬಿಡ್ತೇವೆ. ನಮ್ಮ ಜೀವನಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ದೊಡ್ಡ ಸಂಗತಿ ಏನಂತಂದ್ರೆ, ದೇವರೇ ಇಲ್ಲದೆ ಹೋದ್ರೆ ಇಂದಿರುವಂತ ನಾವು ಯಾರು ಇಲ್ಲ. ನಮ್ಮ ಕುಟುಂಬ ಎಂಬುದಾಗಿ ನಾವು ಏನಾದ್ರೆ ಹೆಚ್ಚಿಸಿಕೊಳ್ಳುತ್ತಿದ್ದೇವೆ, ಆ ಕುಟುಂಬ ಇಲ್ಲ. ಸೌಂದರ್ಯ ಎಂಬುದಾಗಿ ಹೆಚ್ಚಿಸಿಕೊಳ್ತಿದ್ದೇವೆ, ಆ ಸೌಂದರ್ಯವಿಲ್ಲ. ಯಾವುದನ್ನಾದ್ರೆ ನಾವು ನೋಡಿ ಹೆಚ್ಚಿಸಿಕೊಂಡು ಗರ್ವ ಪಡುತ್ತಿದ್ದೇವೋ, ಅದು ಯಾವುದು ಕೂಡ ನಮ್ಮ ಜೀವನದಲ್ಲಿ ಇರೋದಿಲ್ಲ. ವೆನ್ ಗಾಡ್ ಫರ್ಗೆಟ್ಸ್ ಯು, ದೇವರು ನಮ್ಮನ್ನು ಮರೆತಾಗ. ದೇವರು ನಮ್ಮನ್ನು ಮರೆತಿಲ್ಲ ಪ್ರಿಯರೇ, ಆದ್ರೆ ದೇವರು ಮರೆಯುವಂತೆ ಕೆಲವು ಸಂಗತಿಗಳಿದ್ದಾವೆ. ದೇವರು ಮರೆತು ಹೋಗುವಂತೆ ಕೆಲವು ಸಂಗತಿಗಳಿದ್ದಾವೆ. ಕೀರ್ತನೆಗಳ ಗ್ರಂಥ ಕ್ಷಮಿಸಿ, ಯೆಶಾಯನ ಗ್ರಂಥ 43ನೇ ಅಧ್ಯಾಯ 25ನೇ ವಚನ. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 25ನೇ ವಚನ. ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು. ನನಗೆ ಸಾಕು. ದೇವರು ಮರೆಯುವಂತ ಕೆಲವು ಸಂಗತಿಗಳಿದಾವಂತೆ. ಏನ್ ಮರೀತಾರೆ ದೇವರು ಅಂತಂದ್ರೆ, ನಿನ್ನನ್ನ ಮರೆಯಲ್ಲ. ನಿನ್ನನ್ನ ದೇವರು ಎಂದಿಗೂ ಮರೆಯೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ನಿನ್ನಂದ್ರೆ ನಮ್ಮನ್ನ ಮರೀಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ದೇವ್ರು ಏನ್ ಮರೀತಿದ್ದಾರೆ ಅಂತಂದ್ರೆ, ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಲಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು. ನಾನ್ ನೆನೆಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಮರ್ತೋಗ್ತೇನೆ. ಇದು ನನ್ನ ಹೃದಯದಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ. ಅದು ಯಾವಾಗ್ಲೂ ನನ್ನ ಮನಸ್ಸಿನಲ್ಲಿದ್ರೆ ನಾನು ತುಂಬಾ ತೊಂದರೆಗೆ ಗುರಿ ಆಗ್ತೇನೆ. ನಾನು ಹೃದಯದಲ್ಲಿ ಇಟ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂತಂದ್ರೆ ಅದು ಹೊಲಸು. ಪಾಪವೆಂದರೆ ಹೊಲಸು. ನನಗಿಷ್ಟ ಇಲ್ಲದೆ ಇರುವಂತದ್ದನ್ನ ನನ್ನ ಹೃದಯದಲ್ಲಾಗಲಿ ಮನಸ್ಸಿನಲ್ಲಾಗಲಿ ನಾನು ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಮರೆತೋಗ್ತೇನೆ. ನೀನು ಮಾಡಿದಂತ ಭಯಂಕರವಾದಂತ ಪಾಪವನ್ನು ನಾನು ಮರೆತೋಗ್ತೇನೆ. ನೀನು ಮಾಡಿದಂತ ಅತಿಕ್ರಮವನ್ನ ನಾನು ಮರೆತೋಗ್ತೇನೆ. ನೀನು ಮಾಡಿದಂತ ಹೇಯ ಕೃತ್ಯವನ್ನ ನಾನು ಮರೆತೋಗ್ತೇನೆ. ಬಿಕಾಸ್ ಅದು ನೆನಪಿನಲ್ಲಿರೋದು ನನಗೆ ಇಷ್ಟ ಇಲ್ಲ. ದೇವರಂತವನೇ, ದೇವರ ಭೂ ಪ್ರಪಂಚಗಳನ್ನು ಉಂಟು ಮಾಡಿದಂತ ದೇವರೇ ಮರೆತು ಹೋಗ್ತಿದ್ದಾರೆ ಪ್ರಿಯರೇ. He don't want to remember that. ಅದನ್ನ ನನ್ನ ಬೆನ್ನ ಹಿಂದೆ ಹಾಕೊಳ್ತೇನೆ, ಅದನ್ನ ಮರೆ ಮಾಡ್ತೇನೆ. ನಾನು ಅದನ್ನ ನೆನ್ಪಿಟ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಪ್ರಿಯರೇ. ನಾವು ನಮ್ಮ ಜೀವನದಲ್ಲಿ ಏನನ್ನ ನಾವು ನೆನಪಿಟ್ಕೊಳ್ತಿದ್ದೇವೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ದೇವರು ಎಲ್ಲವನ್ನೂ ಸೃಷ್ಟಿಸಿ ಎಲ್ಲವನ್ನೂ ಉಂಟು ಮಾಡಿದಂತ ದೇವಾದಿದೇವರು, ಎಲ್ಲವನ್ನೂ ಸೃಷ್ಟಿಸಿದಂತ ದೇವಾದಿದೇವರು ಮರೆತು ಹೋಗ್ತಿದ್ದಾರೆ. ನಾನು ನಿನ್ನನ್ನು ಮರೆಯೋದಕ್ಕೆ ನನಗೆ ಇಷ್ಟ ಇಲ್ಲ, ಆದ್ರೆ ನೀನು ಮಾಡಿರುವಂತ ಪಾಪವನ್ನು ನೆನಪಿಟ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಮರ್ತೋಗ್ತೇನೆ. ಆದ್ರೆ ನಾವಿವತ್ತು ಮರೀತಿರುವಂತದ್ದೇನ ಗೊತ್ತಾ, ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ರಕ್ಷಣೆಗೆ ತಂದು ತನ್ನ ಮಗನಾದಂತ ಯೇಸು ಕ್ರಿಸ್ತರವರನ್ನು ಕಳುಹಿಸಿ ಆತನ ರಕ್ತದ ಮೂಲಕವಾಗಿ ನಮಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ಪರಲೋಕವನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದಂತ ದೇವರನ್ನು ನಾವು ಮರೆತಿದ್ದೇವೆ ಪ್ರಿಯರೇ. ಕ್ರಿಸ್ತನನ್ನ ಮರೆಯುತ್ತಿದ್ದೇವೆ. ಯಾವಾಗಾದ್ರೆ ನಾವು ಮರೆಯುತ್ತೇವಲ್ವಾ, ಇಸ್ರಾಯೇಲ್ಯರು ರೋಮ ಸೈನಿಕರು ಹಾಕಿರುವಂತ ಶಿಲುಬೆ ಅಲ್ಲ, ನಾವು ಪ್ರತಿದಿನ ಶಿಲುಬೆಗಾಗ್ತೇವೆ. ಯೇಸು ಕ್ರಿಸ್ತರವರನ್ನ ನಾವು ಪ್ರತಿದಿನ ಶಿಲುಬೆಗಾಗ್ತೇವೆ. ಯಾಕೆ ಅಂತಂದ್ರೆ, ನೀನು ಮರ್ತೋದೆ ಕ್ರಿಸ್ತನನ್ನ, ನೀನು ಮರೆತೆ ಆತನ ವಾಕ್ಯವನ್ನ. ಪ್ರೇರೆ,
ದೇವರು ಮರೆಯುವಂತ ಗುಣ ಕೊಟ್ಟಿರೋದು ಯಾಕೋ ಗೊತ್ತಾ? ನೀನು ಮಾಡಿದಂತ, ನಿನಗೆ ಅಸಹ್ಯವಾದಂತ, ನಿನ್ನ ಮನಸ್ಸು ಒಪ್ಪದಂತ, ನಾನು ಬೇಡ ಅಂತಂದುಕೊಳ್ಳುವಂತ ಕ್ರಿಯೆಗಳನ್ನ ನೀನು ಮರಿಬೇಕು. ಅದು ನೀನ್ ನೆನಪಿಟ್ಕೊಳ್ಬೇಡ. ವಾಟ್ ಇಸ್ ದ ಯೂಸ್? ವಾಟ್ ಇಸ್ ದ ಯೂಸ್? ನೆನಪಿಟ್ಕೊಳ್ಬೇಡ. ನಿನಗ್ ಬೇಡ. ಯಾರ ಮೇಲೂ ದ್ವೇಷ ಇಟ್ಕೊಳ್ಬೇಡ, ಮರ್ತೋಗ್ಬಿಡು. ಯಾರೇ ನಿನ್ನನ್ನ ಬೈದ್ರ ಮರ್ತೋಗ್ಬಿಡು. ಯಾರೋ ನಿನ್ನನ್ನ ಏನೋ ಅಂದ್ರ ಮರ್ತೋಗ್ಬಿಡು. ಅದೆಲ್ಲ ನಿನಗೆ ಅವಶ್ಯಕತೆ ಇಲ್ಲ. ಅದ್ ಮ್ಯಾಟರ್ ಅಲ್ಲ ನಿನಗೆ. ಜಸ್ಟ್ ಲಿವ್ ಇಟ್. ಮರ್ತೋಗು. ಆದ್ರೆ ನನ್ನನ್ನೇ ಮರ್ತೋಗು ಅಂತ, ನನ್ನನ್ನೇ ಮರ್ತೋಗ್ತಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನನ್ನನ್ನ ಮರೆತೆ ನೀನು. ನನ್ನಿಂದ ದೂರವಾದೆ ನೀನು. ನನ್ನ ವಾಕ್ಯದಿಂದ ದೂರವಾದೆ. ನನ್ನ ಒಂದು ಪ್ರಣಾಳಿಕೆ ನಿನ್ನ ಮೇಲೆ ಇಟ್ಕೊಂಡಿದ್ದೆ. ನನ್ನ ಒಂದು ಆ ಆಶ್ರಯವನ್ನ ನಿನಗೆ ಕೊಟ್ಟಿದ್ದೆ. ಆದ್ರೆ ಅದರಿಂದನೇ ನೀನ್ ದೂರ ಆಗ್ತಿದ್ಯಾ ಅಂತ ಗೊತ್ತಾದಾಗ ನಾನು ಬಹಳ ದುಃಖ ಪಡ್ತಿದ್ದೇನೆ. ಬೇರೆ ಇಲ್ಲಿ ಕುಳಿತಂತ ನಾವೆಲ್ಲರೂ ಕೂಡ ವಾಕ್ಯವನ್ನು ಕೇಳುತ್ತಿರುವಂತೆ ಇದ್ದೇವೆ, ಕೇಳುತ್ತಲೂ ಕೂಡ ಇದ್ದೇವೆ. ಆದರೆ ಕೇಳುತ್ತಿದ್ದಾಗಿಯೂ, ವಾಕ್ಯವನ್ನು ದೇವರು ನಮಗೆ ತಿಳಿಸುತ್ತಿದ್ದಾಗಿಯೂ ಕೂಡ ದೇವರನ್ನ ಮರೆತು ಬದುಕ್ತಿರುವಂತವ್ರು ಇಲ್ವಾ? ದೇವರಿಂದ ದೂರವಾಗಿ ಬದುಕುತ್ತಿರುವಂತವ್ರು ಇಲ್ಲಿಲ್ವಾ? ದೇವರ ಉಪಕಾರಗಳನ್ನು ಮರೆಯುವಂತವ್ರು ಇಲ್ಲಿಲ್ವಾ ಪ್ರಿಯರೇ? ಅದಕ್ಕೆ ದೇವರನ್ನು ಯಾವಾಗಲೂ ನಾವು ಆರಾಧಿಸುವವರಾಗಿರ್ಬೇಕು. ಯು ಶುಡ್ ವರ್ಷಿಪ್ ಹಿಮ್. ದೇವರನ್ನು ಆರಾಧಿಸುವವರಾಗಿರ್ಬೇಕು. ಯಾವಾಗ ಸಭೆಗೆ ಹೋಗುವಾಗಲ್ಲ, ಸಭೆಗೆ ಹೋದಾಗಲ್ಲ, ಚರ್ಚ್ಗೆ ಸೇರಿದಾಗಲ್ಲ. ವೆನ್ ಯು ಶುಡ್ ವರ್ಷಿಪ್ ಗಾಡ್ ಅಂತಂದ್ರೆ ಎವ್ರಿ ಡೇ, ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್, ಎವ್ರಿ ಹಾರ್. ನಿನ್ನ ಹೃದಯದಲ್ಲಿ ತಿರುಗಾಡಬೇಕಾದಂತವರು ನೀನು ಪ್ರೀತಿಸಿದಂತ ಹುಡುಗಿ, ನೀನು ಪ್ರೀತಿಸಿರುವಂತ ಹುಡುಗ ಅಲ್ಲ. ನಿನ್ನ ಹೃದಯದಲ್ಲಿ ತಿರುಗಾಡಬೇಕಾದಂತವರು ದೇವರು. ಆತನು ನಿನ್ನ ಜೀವನದಲ್ಲಿ ಮಾಡಿದಂತ ಉಪಕಾರಗಳು. ದೇವರೇ, ನೀನು ಮಾಡಿದಂತ ಉಪಕಾರಗಳಿಗೆ ನಾನು ಬದಲೇನು ಸಲ್ಲಿಸಲಿ ಕರ್ತನೆ. ನೀನು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನಾನು ನೆನೆಸಿಕೊಂಡರೆ ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬುತ್ತದಲ್ಲ ಸ್ವಾಮಿ. ನಿನಗೋಸ್ಕರ ನಾನು ಏನ್ ಮಾಡಬೇಕು? ನಿನ್ನ 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 ಸೇವೆಗೋಸ್ಕರ ನಾನು ಹೇಗೆ ನಿಲ್ಲಬೇಕು? ನಿನ್ನ ಕಾರ್ಯಗಳನ್ನು ನಾನು ಹೇಗೆ ಸ್ವಾಮಿ ಈ ಪ್ರಪಂಚಕ್ಕೆ ತಿಳಿಸಬೇಕು? ಹೆಲ್ಪ್ ಮಿ ಮೈ ಲಾರ್ಡ್. ನನಗೆ ಸಹಾಯ ಮಾಡು. ದಿಸ್ ಈಸ್ ಕಾಲ್ಡ್ ವರ್ಷಿಪ್. ಮಾತಿನಿಂದ ವರ್ಷಿಪ್ ಮಾಡುವಂತದ್ದಲ್ಲ ಪ್ರಿಯರೇ. ಮಾತಿನಿಂದ ಆರಾಧನೆ ಮಾಡ್ಲಿಕ್ಕೆ ಸಾವಿರಾರು ಜನ ಇದ್ದಾರೆ ಪ್ರಪಂಚದಲ್ಲಿ. ತುಟಿಗಳಿಂದ ಮಹಿಮೆ ಪಡಿಸ್ಲಿಕ್ಕೆ ಸಾವಿರಾರು ಜನ ಇದ್ದಾರೆ ಪ್ರಪಂಚದಲ್ಲಿ. ಆದ್ರೆ ದೇವರಿಗೆ ಬೇಕಾಗಿರುವಂತ ಮಹಿಮೆ ತುಟಿಗಳಿಂದಲ್ಲ. ದೇವರಿಗೆ ಬೇಕಾಗಿರುವಂತದ್ದು ನಿನ್ನ ಕ್ರಿಯೆಗಳು. ನಿನ್ನನ್ನು ನೀನೇ ಸಜೀವ ಯಜ್ಞವಾಗಿ ಅರ್ಪಿಸ್ಕೊ. ವೆನ್ ಯು ಡೋಂಟ್ ಫರ್ಗೆಟ್ ಗಾಡ್. ದೇವರನ್ನು ಯಾವಾಗಾದ್ರೆ ನಾವು ಮರೆಯೋದಿಲ್ಲ ನೋಡಿ, ಅವಾಗ ನನ್ನ ಹೃದಯವನ್ನೇ ದೇವರೇ ನನಗೆ ಆಲಯವಾಗಿ ಕೊಡ್ತೇನೆ. ದೇವರೇ, ನನ್ನ ದೇಹವನ್ನೇ ನನಗೆ ಆಲಯವಾಗಿ ಕೊಡ್ತೇನೆ. ಕರ್ತನೆ, ನನ್ನನ್ನು ನಾನೇ ನಿನಗೋಸ್ಕರವಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ತಿದ್ದೇನೆ. ಇದೇ ನನ್ನ ವಿವೇಕಪೂರ್ವಕವಾದ ಆರಾಧನೆ. 12ನೇ ಅಧ್ಯಾಯ 1ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ. ಎಲ್ಲರೂ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಆದರೆ ನಾನು ಮಾಡುವಂತ ಆರಾಧನೆ ನನಗೆ ಮೆಚ್ಚುಗೆಯಾದಂತ ಆರಾಧನೆ. 12ನೇ ಅಧ್ಯಾಯ 1ನೇ ವಚನ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಥ್ಯಾಂಕ್ ಯು ಸಿಸ್ಟರ್. ಪೌಲರವರು ಒಂದು ವಿಷಯ ನೆನಪು ಮಾಡ್ಬೇಕಂತಿದಾರಂತೆ. ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನಂತಂದ್ರೆ, ನಿಮ್ಮ ನೆನಪಿಗೆ ತರಬೇಕಾಗಿರುವಂತ ವಿಷಯ ಒಂದಿದೆ. ನಿಮ್ಮ ಹೃದಯಗಳನ್ನು ಮುಟ್ಟಬೇಕಾಗಿರುವಂತ ವಿಷಯ ಒಂದಿದೆ. ನಿಮ್ಮ ಹೃದಯವೆಂಬಂತ ಬಾಗಿಲನ್ನು ತಟ್ಟಬೇಕಾಗಿರುವಂತ ವಿಷಯ ಒಂದಿದೆ. ಏನದು? ದೇವರ ಕನಿಕರ. ಆ ದೇವರ ಕನಿಕರ ಒಂದು ವೇಳೆ ನಮ್ಮಲ್ಲಿ, ನಿಮ್ಮಲ್ಲಿ ಇಲ್ಲದೆ ಹೋಗಿದ್ದರೆ ರಕ್ಷಣೆಯಲ್ಲಿ ನಾವಿರ್ತಿರ್ಲಿಲ್ಲ, ಉಸಿರಾಡ್ತಿರ್ಲಿಲ್ಲ. ದೇವರು ಕನಿಕರಿಸಿರುವುದರಿಂದಲೇ ನಾವು ಬದುಕಿದ್ದೇವೆ. ದೇವರು ಕನಿಕರಿಸಿರುವುದರಿಂದಲೇ ನಾವಿನ್ನು ಉಸಿರಾಡ್ತಿದ್ದೇವೆ. ಆದರೆ ನಿಮ್ಮ ನೆನಪಿಗೆ ತರ್ತಿದ್ದೇನೆ. ಮರ್ತೋಗ್ಬಿಟ್ಟಿದ್ದೀರಾ ನೀವು. ನಿಮ್ಮ ನೆನಪಿಗೆ ತರಬೇಕಾಗಿರುವಂತ ಅವಶ್ಯಕತೆ ಯಾಕೆ ಬಂದಿದೆ ಅಂತಂದ್ರೆ, ಮರೆತು ಬಿಟ್ರಿ ನೀವು. ಮರಿಬಾರ್ದಿತ್ತು. ಇನ್ಫ್ಯಾಕ್ಟ್ ಯು ಶುಡ್ ನಾಟ್ ಫರ್ಗೆಟ್ ಇಟ್, ಬಟ್ ಯು ಹ್ಯಾವ್.
ನೀನ್ ಮರ್ತೋಗ್ಬಿಟ್ಟಿದ್ದಿ, ದೂರವಾಗ್ಬಿಟ್ಟಿದ್ದಿ. ಮರೆಯಬಾರ್ದು. ದೇವರು ಕೂಡ ಆತನ ಕನಿಕರವನ್ನು ನನ್ನಲ್ಲಿ, ನಮ್ಮಲ್ಲಿ, ಎಲ್ಲರಲ್ಲೂ ಇಟ್ಟದಕ್ಕಾಗಿಯೇ ಈ ಕ್ಷಣ, ಈ ದಿನ, ಈ ಬೆಳಿಗ್ಗೆ ಎದ್ದು ಈ ತರ ದೇವರ ಮಾತುಗಳನ್ನ ಕೇಳ್ತೀನಿ. ವೇಳೆ ದೇವರೇ ಮರ್ತೋಗ್ಬಿಟ್ಟಿದ್ದಾರೆ ಪ್ರೇರೆ, ದೇವರೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ನಿಮ್ ಪರಿಸ್ಥಿತಿ ಏನು? ಆದ್ರೆ ದೇವರು ಎಂದಿಗೂ ಕೂಡ ಆ ಡಿಸಿಷನ್ ತಗೊಳ್ಳೋದಕ್ಕೆ ದೇವರು ಹೋಗಿಲ್ಲ. ಎನಿ ಟೈಮ್ ಗಾಡ್ ವಾಂಟ್ಸ್ ಟು ಲವ್ ಅಸ್. ಪ್ರೀತಿ ಮಾಡ್ಬೇಕು ಅಂತ ಅಂದ್ಕೊಂಡ್ರು ಪ್ರೀತಿ ಹಂಚ್ತಾನೆ ಇದ್ರು. ಆದ್ರೆ ನಾವೇ ತುಂಬಾ ಬಾರಿ ದೇವರನ್ನು ಮರ್ತೋದ್ವಿ, ನಾವೇ ಅನೇಕ ಬಾರಿ ದೇವರನ್ನ ಮರ್ತೋದ್ವಿ. ನೆನಪಿಟ್ಕೊಳ್ಳೋಣ ಪ್ರಿಯರೇ, ದೇವರನ್ನು ನಾವು ಮರೆತರೂ ಕೂಡ ಒಂದು ವೇಳೆ ಬದುಕಬಹುದೇನೋ, ದೇವರು ನಮ್ಮನ್ನು ಮರೆತರೆ ನಾವು ಬದುಕ್ಲಿಕ್ಕಾಗಲ್ಲ. ದೇವರನ್ನು ನಾವು ಮರೆತು ಒಂದು ವೇಳೆ ಬದುಕಬಹುದು. ಯಾಕೆಂತಂದ್ರೆ ದೇವರ ಕನಿಕರ ನಮ್ಮನ್ನು ನೆನಪು ಮಾಡಿಕೊಳ್ತಿದ್ದಾರೆ. ಆತನು ಕನಿಕರ ಪಟ್ಟು ನಮ್ಮನ್ನು ನೆನಪು ಮಾಡಿಕೊಳ್ತಿದ್ದಾರೆ. ಆದರೆ ದೇವರೇ ನಮ್ಮನ್ನು ಮರೆಯಬೇಕು ಅಂತ ಅಂದ್ಕೊಂಡ್ರೆ ನೋ ಒನ್ ಕ್ಯಾನ್ ಸೇವ್ ಅಸ್. ಯಾರು ನಮ್ಮನ್ನು ಕಾಪಾಡ್ಲಿಕ್ಕಾಗಲ್ಲ, ಯಾರು ನಮ್ಮನ್ನು ರಕ್ಷಿಸ್ಲಿಕ್ಕಾಗಲ್ಲ, ಯಾರು ಕೂಡ ರೆಕಮೆಂಡ್ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೆ ದೇವರು ನಮ್ಮನ್ನು ಮರೆಯುವಂತ ಪರಿಸ್ಥಿತಿಗೆ ನಾವು ಹೋಗ್ಬಾರ್ದು. ಆದ್ರೆ ದೇವರು ನಮ್ಮನ್ನು ಒತ್ತಿ ನೆನಪಿಟ್ಕೊಳ್ಳಿ, ನೀವು ಮರೆಯಬೇಡ್ರಿ, ನೆನಪಿಟ್ಕೊಳ್ಳಿ ಅಂತ ಹೇಳಿರುವಂತ ಒಂದು ಸಂಗತಿ ಇದೆ. ಯೇಸು ಕ್ರಿಸ್ತರವರು ಈ ಭೂಮಿಯನ್ನು ಬಿಟ್ಟು ಹೋಗಬೇಕಾದಾಗ ಹೇಳಿದಂತ ಒಂದು ಸಂಗತಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ, ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 25-26ನೇ ವಚನ. 25-26. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತಕ್ಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಅಪೊಸ್ತಲನಾದಂತ ಪೌಲರವರು ಕರ್ತನಾದಂತ ಯೇಸು ಕ್ರಿಸ್ತರವರು ಹೇಳಿರುವಂತಹ ಒಂದು ರೂಲ್, ಬೈಲಾ, ಅಗ್ರಿಮೆಂಟ್, ಏನಾದ್ರೂ ಹೇಳಬಹುದು, ಅದನ್ನ ನೆನಪು ಮಾಡ್ತಿದ್ದಾರೆ ನಮಗೆ. ಏನಂತಂದ್ರೆ, ನೀವು ಪ್ರತಿ ವಾರ ತೆಗೆದುಕೊಳ್ಳುತ್ತೀರಲ್ಲ ರೊಟ್ಟಿ, ದ್ರಾಕ್ಷರಸ, ನೀವು ಪ್ರತಿ ವಾರ ತೆಗೆದುಕೊಳ್ಳುತ್ತಿರುವಂತ ಕರ್ತನ ದೇಹ, ಕರ್ತನ ರಕ್ತ, ಇವುಗಳನ್ನು ನೀವು ಸೇವಿಸುವಾಗ ನೀವು ಯಾಕೆ ಸೇವಿಸ್ತಿದ್ದೀರೋ ನೀವು ಗೊತ್ತಿರಬೇಕು. ಇದು ಆಚಾರಕ್ಕಾಗಿ ನೀವು ಸೇವಿಸಬಾರದು. ಇದೇನೋ ಪ್ರತಿ ವಾರ ಕೊಡ್ತಾರೆ ತಗೋಬೇಕು ಎಂಬಂತ ಹೃದಯದಿಂದ ನೀವು ಇದನ್ನ ತೆಗೆದುಕೊಳ್ಳಬಾರದು. ಬಟ್ ನೀವು ತೆಗೆದುಕೊಳ್ಳುವುದಕ್ಕೆ ರೀಸನ್ ಇದೆ. ಏನಂತಂದ್ರೆ, ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಅಂತ ಹೇಳ್ತಾ, ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ, ನೀವು ನನ್ನ ರಕ್ತವನ್ನು ತೆಗೆದುಕೊಳ್ಳುವಾಗೆಲ್ಲ, ನೀವು ನನ್ನ ರಕ್ತ ನಿಮ್ಮ ಕೈಗಳಿಗೆ ಬಂದಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ತೆಗೆದುಕೊಳ್ಳಬೇಕಾದಾಗ ನಾನ್ ನೆನಪು ಬರಬೇಕು, ನಾನು ಮಾಡಿದಂತ ಪ್ರಾಣ ತ್ಯಾಗ ನೆನಪು ಬರಬೇಕು, ನಾನು ಕೊಟ್ಟಂತ ಶಿಲುಬೆಯಲ್ಲಿ ಸುರಿಸಿದಂತ ರಕ್ತ ನಿಮಗೆ ನೆನಪು ಬರ್ಬೇಕು. ಯಾಕೆ ಅಂತಂದ್ರೆ, ನೆನಪು ಬಂದಾಗ, ನಿಜವಾಗಲೂ ನೀವು ನೆನೆಸಿಕೊಂಡಾಗ, ನಿಜವಾಗಲೂ ಅದಕ್ಕೆ ನೀವು ಒಡಂಪಟ್ಟಾಗ, ಒಡಂಬಡಿಕೆ ಮಾಡಿಕೊಂಡಾಗ ಪಾಪ ಮಾಡ್ಲಿಕ್ಕೆ ಹೆದರ್ತೀರ, ಪಾಪದ ಕಡೆಗೆ ಕಣ್ಣೆತ್ತಿ ನೋಡ್ಲಿಕ್ಕೂ ಕೂಡ ಹೆದರ್ತೀರ. ಇನ್ನು ಹೇಳ್ಬೇಕಾ, ಅದು ಒಂದು ವೇಳೆ ಪಾಪ ನಿಮ್ ಕಣ್ಣು ಮುಂದೆ ಬಂದ್ರು ಕೂಡ ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಪಾಪ ನಿಮ್ ಕಣ್ಣು ಮುಂದೆ ಬಂದ್ರು ಕೂಡ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಯಾಕೆಂತಂದ್ರೆ ನಿಮ್ಮ ಹೃದಯ ಫುಲ್ ಆಗ್ಬಿಡೈತೆ, ನಿಮ್ಮ ಮನಸ್ಸು ಫುಲ್ ಆಗ್ಬಿಡೈತೆ. ಯಾವುದರಿಂದ? ವಾಕ್ಯದಿಂದ, ಕ್ರಿಸ್ತನ ಪ್ರೀತಿಯಿಂದ, ಕ್ರಿಸ್ತನ ನೆನಪುಗಳಿಂದ ಫುಲ್ ಫ್ಲೆಡ್ಜ್ ಆಗ್ಬಿಟ್ಟಿದ್ದೇವೆ ನಾವು. ಆದರೆ ಯಾವಾಗಾದರೆ ನಾವು ದೇವರನ್ನು ಬಿಟ್ಟು ಬೇರೆ ವಿಷಯಗಳಿಗೆ ಅವಕಾಶವನ್ನು ಕೊಡ್ತಾ ಇರ್ತೇವೆ ನೋಡಿ, ದೇರ್ ದ Satan enters. ಅಲ್ಲಿ ಸೈತಾನನು ನಮ್ಮ ಹೃದಯದಲ್ಲಿ ಬಂದು
ಆಕ್ರಮಣೆ ಮಾಡ್ಬಿಡ್ತಾನೆ. ಹಾಗಾಗಿ ವಾಕ್ಯ ಏನ್ ಹೇಳ್ತಿದೆ ಅಂತಂದ್ರೆ, ನೀವು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂತ ಹೇಳುತ್ತಾ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ, ನೆನಪು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಎಲ್ಲರೂ ತೆಗೆದುಕೊಳ್ತಾರೆ, ಎಲ್ಲರೂ ಏನೇನೋ ಮಾಡ್ತಾರೆ. ರೊಟ್ಟಿ ದ್ರಾಕ್ಷರಸ ತೆಗೆದುಕೊಳ್ಳುತ್ತಾರೆ, ಸಭೆಯಿಂದ ಹೊರಗೆ ಹೋಗ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕನ್ಸುತ್ತೆ ಅದನ್ನೇ ಮಾಡ್ತಾರೆ. ವಾಕ್ಯ ಏನ್ ಹೇಳಿದೆ, ದೇವ್ರು ಏನ್ ಹೇಳಿದ್ದಾರೆ, ಏನ್ ಮಾಡಕ್ ಹೇಳಿದ್ದಾರೆ, ವಾಕ್ಯ ಏನ್ ಕೇಳಿದೆ, ಅದೆಲ್ಲ ಅವ್ರಿಗೆ ಸಂಬಂಧನೇ ಇಲ್ಲ. ಹೊರಗೋಗ್ತಾರೆ, ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಆದರೆ ನೀವು ನನ್ನನ್ನು ನನ್ನ ದೇಹವನ್ನು ನನ್ನ ರಕ್ತವನ್ನು ತೆಗೆದುಕೊಂಡ ನಂತರ ಪಾನ ಮಾಡುವಷ್ಟು ಸಾರಿ, ಎಷ್ಟು ಬಾರಿ ನೀವು ಪಾನ ಮಾಡ್ತೀರೋ, ಎಷ್ಟು ಬಾರಿ ನೀವು ನನ್ನ ದೇಹದಲ್ಲಿ ಪಾಲು ಹೊಂದುತ್ತೀರೋ, ಅಷ್ಟು ಬಾರಿ ನನ್ನ ಮರಣವನ್ನು, ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ನನ್ನ ಮೇಲೆ ಜವಾಬ್ದಾರಿ ಇಟ್ಟಿದ್ದಾರೆ ದೇವರು. ನನ್ನ ಮೇಲೆ ಕೆಲಸವನ್ನು ಇಟ್ಟಿದ್ದಾರೆ ದೇವರು. ಅದನ್ನ ನಾವು ಯಾವತ್ತು ಮರೆಯಬಾರದು. ಅದನ್ನು ಯಾವತ್ತು ನಾವು ತೊರೆಯಬಾರದು. ಯಾಕೆಂತಂದ್ರೆ ಮರೆತರೆ ನಾವು ಮರಿತೇವೆ. ಮರೆಯಬಾರದೆಂಬುದಾಗಿ ಪ್ರತಿ ವಾರ ದೇವರು ನಮ್ಮೊಂದಿಗೆ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ಮರೆಯಬಾರದೆಂಬುದಾಗಿ ವಾಕ್ಯದ ನಂತರ ದೇವರು ತನ್ನ ಶಿಲುಬೆಯ ಮರಣವನ್ನು ನೆನಪು ಮಾಡ್ತಿದ್ದಾರೆ. ಮರಿಬೇಡಿ. ಆ ಶಿಲುಬೆಯನ್ನು ನೋಡಿದ್ರೆ ನಿಮಗೆ ಪಶ್ಚಾತ್ತಾಪ ಬರಬೇಕು. ಆ ಶಿಲುಬೆಯನ್ನು ನೋಡಿದರೆ ಆತನ ಶಿಲುಬೆಯಿಂದ ದೂರವಾಗ್ತಿದ್ದೇನೋ ಏನೋ ಎಂಬಂತ ಭಯ ನಿಮ್ಮಲ್ಲಿ ಬರಬೇಕು. ನಾನು ದೇವರನ್ನ ಮರೆತೋಗ್ತಿದ್ದೇನೇನೋ ಭಯ ಬರಬೇಕು. ಕ್ರಿಸ್ತನು ನನ್ನ ಜೀವನದಲ್ಲಿ ಮಾಡಿದಂತ ಉಪಕಾರಗಳನ್ನ ಮರೀತಿದ್ದೇನೇನೋ ಭಯ ಬರಬೇಕು. ನಾನು ಅತಿಕ್ರಮಿಸುತ್ತಿದ್ದೇನೇನೋ ಭಯ ಬರಬೇಕು ಪ್ರಿಯರೇ, ಬರಬೇಕು. ಅದು ಬಂದಿಲ್ಲ ಅಂತಂದ್ರೆ ಬದುಕಿದ್ದರೂ ಕೂಡ ಸತ್ತಂತೆ. ನೀನು ಉಸಿರಾಡ್ತಿದೀಯಂತ ಹೆಸರು ನಿನಗಿದೆ ಅಷ್ಟೇ, ಬಟ್ ಯು ಆರ್ ನಥಿಂಗ್. ಇನ್ನ ಪ್ರಯೋಜನವೇನಿಲ್ಲ. ದೇವರ ಮಾತು ನಮ್ಮನ್ನು ನೋಡಿ ಹೇಳಬಾರದು ಪ್ರಿಯರೇ. ದೇವರು ನಮ್ಮನ್ನು ನೋಡಿ ಮಾತು ಹೇಳಬಾರದು, ನಿನ್ನಿಂದ ನನಗೇನ್ ಪ್ರಯೋಜನ ಇಲ್ಲ. ಗಾಡ್ ಶುಡ್ ನಾಟ್ ಯೂಸ್ ದಟ್ ವರ್ಡ್. ದೇವರು ಹೇಳಬೇಕಾರಂತದ್ದೇನೋ ಗೊತ್ತಾ, ನನಗೋಸ್ಕರವಾಗಿ ಭೂಮಿಯ ಮೇಲೆ ಒಳ್ಳೆ ಸಾಧನವಾಗಿ ನಿಂತಂತ ವ್ಯಕ್ತಿ ನೀನು. ಒಳ್ಳೆ ಕೆಲಸದವನಾಗಿ ನಿಂತಂತವನು ನೀನು. ಕೆಲಸ ಇಲ್ಲದವನಲ್ಲ ನೀನು. ಯು ನೋ ವಾಟ್ ಟು ಡೂ, ಯು ನೋ ಹೌ ಟು ಡೂ, ಯು ನೋ ವೆನ್ ಟು ಡೂ, ಯು ನೋ ಎವ್ರಿಥಿಂಗ್. ಏನ್ ಮಾಡ್ಬೇಕು ಗೊತ್ತು, ಯಾವಾಗ ಮಾಡ್ಬೇಕು ಗೊತ್ತು, ಹೇಗ್ ಮಾಡ್ಬೇಕು ಗೊತ್ತು. ನಾನೇನ್ ಹೇಳಿದೇನೋ ಹಾಗೆ ನೀನು ಮಾಡಿದ್ಯಾ. ಹಾಗೆ ಪ್ರಿಯರೇ, ಮರವು ನೆನಪು ಇವೆರಡು ತುಂಬಾ ಒಳ್ಳೇದು. ಇವೆರಡೂ ಕೂಡ ತುಂಬಾ ಒಳ್ಳೆಯ ವರಗಳು, ದೇವರು ನಮಗೆ ಮನುಷ್ಯನಿಗೆ ಕೊಟ್ಟಿರುವಂತ ವರಗಳು. ಬಟ್ ಆ ವರಗಳನ್ನ ನೆವರ್ ಎವರ್ ಮಿಸ್ಯೂಸ್ ಯಾವತ್ತು ನಾವು ಮಾಡಿಕೊಳ್ಳಬಾರದು. ಮಿಸ್ಯೂಸ್ ಮಾಡ್ಕೊಳ್ಬಾರದು. ಮರ್ತೋಗ್ಬೇಕಾ? ಏನ್ ಮರಿಬೇಕು? ಮನುಷ್ಯರು ಮಾಡಿರುವಂತ ಅತಿಕ್ರಮಗಳನ್ನ ಮರ್ತೋಗ್ಬಿಡಿ. ಮನುಷ್ಯರೇನಾದ್ರೂ ನಿಮ್ಮ ಜೀವನದಲ್ಲಿ, ನಿಮ್ಮ ವಿಷಯದಲ್ಲಿ ತಪ್ಪು ಮಾಡಿದಾರ? ಕ್ಷಮಿಸದಷ್ಟು ಪಾಪ ಯಾರು ಮಾಡಲ್ಲ. ಕ್ಷಮಿಸದೇ ಇರುವಷ್ಟು ಪಾಪ ಯಾರು ಮಾಡಲ್ಲ. ಬಟ್ ಕ್ಷಮಿಸ್ಬೋದಾ? ಜಸ್ಟ್ ಲೀವ್ ಇಟ್. ಕ್ಷಮಿಸ್ಬಿಡಿ, ಕೇಳ್ಬೇಡಿ. ಅದ್ರ ಬಗ್ಗೆ ಮತ್ತೆ ಎತ್ತಬೇಡಿ. ಅದ್ರ ಬಗ್ಗೆ ಪದೇ ಮಾತನಾಡಕ್ ಹೋಗ್ಬೇಡಿ. ತುಂಬಾ ಜನ ಪ್ರಿಯರೇ, ಅವ್ರ ಕಣ್ಮುಂದೆ ಇಲ್ಲ ಅಂತಂದ್ರೂ ಕೂಡ ಅವ್ರ ಬಗ್ಗೆನೇ ನೆನಪು ಮಾಡ್ಕೊಳ್ತಿರ್ತಾರೆ. ದಿನಕ್ಕೊಂದ್ಸಲನಾದ್ರೂ ಅವ್ರು ಮಾಡಿರೋದ್ ನೆನಪು ಮಾಡ್ಕೊಳ್ತಾರೆ. ನೆನಪಾದಾಗೆಲ್ಲ ಬ್ಲಡ್ ಜಾಸ್ತಿ ಸ್ಪೀಡ್ ಆಗಿ ಓಡ್ತಿರುತ್ತೆ ಬಾಡಿಯಲ್ಲಿ. BP ಜಾಸ್ತಿ ಆಗ್ಬಿಡುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡುತ್ತೆ, ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ ಇವ್ರಿಗೆ. ನೋ, ಅದು ನಿಮಗೂ ಒಳ್ಳೇದಲ್ಲ, ನಿಮ್ಮ ದೇಹಕ್ಕೂ ಒಳ್ಳೇದಲ್ಲ, ನಿಮ್ಮ ಸುತ್ತಲಿರುವಂತವರಿಗೂ ಕೂಡ ಒಳ್ಳೇದು ಅಲ್ಲ. ಸೊ ಜಸ್ಟ್ ಫರ್ಗೆಟ್ ಇಟ್. ಮರೀರಿ. ಭೂಮಿಯ ಮೇಲೆ ಮನುಷ್ಯರು ಮಾಡಿರುವಂತ ಅತಿಕ್ರಮಗಳನ್ನು ಮರೆತು ಬಿಡ್ರಿ. ಮತ್ತೆ ಯಾವ ನೆನಪಿಟ್ಕೊಳ್ಬೇಕು? ಮನುಷ್ಯರು ಮಾಡಿದಂತ ಉಪಕಾರಗಳನ್ನು, ಮುಖ್ಯವಾಗಿ ದೇವರು ಮಾಡಿದಂತ ಉಪಕಾರಗಳನ್ನು. ಯಾಕೆ ಅಂತಂದ್ರೆ ದೇವರು ಮಾಡಿದಂತ ಉಪಕಾರಗಳನ್ನು ಇಟ್ಸ್ ಎ ಲಾ, ನಾವು ಅದನ್ನ ಮರೀಲೇಬಾರ್ದು. ಮನುಷ್ಯರು ಮಾಡಿದಂತ ಉಪಕಾರವನ್ನು, ಸಹಾಯವನ್ನು, ಮೇಲುಗಳನ್ನು ಇನ್ನು ಹೇಳ್ಬೇಕಂತಂದ್ರೆ ಅದು ಮಾತಿನಿಂದಲೇ ಆಗಿರಬಹುದು, ಕ್ರಿಯೆಗಳಿಂದಲೇ ಆಗಿರಬಹುದು, ಬೇರೆ ಯಾವುದೇ ರೂಪದಲ್ಲಿ ಅವರು ನಮಗೆ ಸಹಾಯ ಮಾಡಿದರು. ಜಸ್ಟ್ ಡೋಂಟ್ ಫರ್ಗೆಟ್ ದಟ್. ಮರಿಬೇಡ್ರಿ. ಬಿ ಗ್ರೇಟ್ಫುಲ್ ಫಾರ್ ದೆಮ್.
ಕೃತಜ್ಞರಾಗಿರಿ. ಸೇ ಥ್ಯಾಂಕ್ಸ್, ಬಿ ಹಂಬಲ್. ಅವರಿಗೆ ಕೃತಜ್ಞರಾಗಿರೋದನ್ನ ನಾವು ನೆನಪಿಟ್ಕೊಳ್ಬೇಕು. ಇಷ್ಟೇ ಬಿಟ್ರೆ, ಇವುಗಳನ್ನ ನಾವು ಮಾಡ್ಬೇಕು ಬಿಟ್ರೆ ದೇವರನ್ನೇ ಮರೆಯಬಾರದು ಪ್ರಿಯರೇ. ದೇವರನ್ನೇ ಮರೆಯಬಾರದು. ಆತನು ಮಾಡಿದಂತ ಉಪಕಾರಗಳನ್ನ ಮರೆಯಬಾರದು. ವಾಕ್ಯವನ್ನು ಮರೆಯಬಾರದು. ಆತನ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಎಂದಿಗೂ ಬದುಕಬಾರದು. ಅದು ತಪ್ಪು. ಹಾಗಾಗಿ ದೇವರು ನಮ್ಮಲ್ಲಿ ಇಟ್ಟಿರುವಂತದ್ದೇನು ಅಂತಂದ್ರೆ, ನೀವು ಮರೆಯಬೇಕಾಗಿರುವಂತದ್ದು ಕೆಲವಿದಾವೆ, ನೆನಪಿಟ್ಕೊಳ್ಬೇಕಾಗಿರುವಂತದ್ದು ಕೂಡ ಕೆಲವಿದಾವೆ. ಯಾವುದನ್ನ ಮರೆಯಬೇಕು, ಯಾವುದನ್ನ ನೆನಪಿಟ್ಕೊಳ್ಬೇಕು, ಇದು ನಮಗ್ ಗೊತ್ತಿರಬೇಕು. ಇಟ್ಸ್ ಕಂಪ್ಲೀಟ್ಲಿ ಇನ್ ಯೋರ್ ಹ್ಯಾಂಡ್. ಇಟ್ಸ್ ಯೋರ್ ಡಿಸಿಷನ್. ಹಾಗಾಗಿ ವಾಕ್ಯವನ್ನು, ಕ್ರಿಸ್ತನು ನಮಗೋಸ್ಕರವಾಗಿ ಮಾಡಿದಂತ ಪ್ರಾಣ ತ್ಯಾಗವನ್ನು, ಆ ಶಿಲುಬೆಯ ಮರಣವನ್ನು, ಪರಲೋಕವನ್ನೇ ಬಿಟ್ಟು ಬಂದಂತ ಆ ಪರಿಸ್ಥಿತಿಯನ್ನು ನಾವು ಯಾವತ್ತೂ ಮರೆಯಬಾರದು. ಅದು ಮರೆತಿಲ್ಲ ಅಂತಂದ್ರೆ ಮನುಷ್ಯರನ್ನು ಕೂಡ ನಾವು ಯಾವತ್ತೂ ಮರೆಯಲ್ಲ. ಮನುಷ್ಯರು ಮಾಡಿದಂತ ಉಪಕಾರಗಳನ್ನು ಕೂಡ ನಾವು ಯಾವತ್ತೂ ಮರಿಲಿಕ್ಕೆ ಹೋಗಲ್ಲ. ಹಾಗಾಗಿ ದೇವರನ್ನಾಗಲಿ, ಆತನ ವಾಕ್ಯವನ್ನಾಗಲಿ, ಆತನು ನಮಗೋಸ್ಕರ ಮಾಡಿದಂತ ಉಪಕಾರಗಳನ್ನಾಗಲಿ ಎಂದಿಗೂ ನಾವು ಮರೆಯೋದು ಬೇಡ. ಉನ್ನತವಾಗಿ ದೇವರು ನಮ್ಮನ್ನು ನಡೆಸಿದರೆ ಉನ್ನತವಾಗಿ ದೇವರಿಗೋಸ್ಕರ ನಾವು ಕೂಡ ನಡೆಯೋಣ. ಮರೆಯದೆ ನೆನಪಿನಲ್ಲಿಟ್ಕೊಂಡು ದೇವರಿಗೋಸ್ಕರ, ಆತನ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ಈ ಜೀವನ ಇರುವ ತನಕ ಆತನ ಸೇವೆಯಲ್ಲಿರೋಣ. ಆತನ ಕಾರ್ಯಗಳನ್ನು, ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನಮ್ಮೆಲ್ಲರ ಜೀವನದಲ್ಲೂ ಕರ್ತನೆ, ನೀವು ಮರೆಯುವುದು, ನೆನಪಿಟ್ಕೊಳ್ಳುವಂಥದ್ದು ಎರಡೂ ಇಟ್ಟಿದ್ದೀರ ಸ್ವಾಮಿ. ಆದ್ರೆ ನಾವು ಇಸ್ರಾಯೇಲ್ಯರು ಇತಿಹಾಸದಲ್ಲಿ ಮರೆತ ಹಾಗೆ ನೀವು ಮಾಡಿದಂತ ಉಪಕಾರಗಳನ್ನು ನಾವು ಮರೆತಿದ್ದೆ. ಆದ್ರೆ ದಾವೀದನು ಎಚ್ಚರಿಸಿದ ರೀತಿಯಲ್ಲಿ ನೀವು ಮಾಡಿದಂತ ಉಪಕಾರಗಳಲ್ಲಿ ಒಂದನ್ನು ಮರೆಯದೆ ನಿಮ್ಮನ್ನು ನೆನೆಸಿಕೊಳ್ಳುತ್ತಾ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಚಿತ್ತವನ್ನು ನೆರವೇರಿಸುವುದರಲ್ಲಿ ನಿರಂತರ ಸ್ಥಿರವಾಗಿ ನಿಂತುಕೊಳ್ಳಲು ನಮಗೆ ಸಹಾಯ ಮಾಡಿ. ಮನುಷ್ಯರು ಮಾಡಿರುವಂತಹ ಅತಿಕ್ರಮಗಳನ್ನು ನಾವು ಮರೆಯಲು ಸಹಾಯ ಮಾಡಿ. ನಾವು ಮಾಡಿದಂತ ಪಾಪಗಳನ್ನೇ ಮರೆತೋಗ್ತಿದ್ದೀರಾ ಸ್ವಾಮಿ. ಬೇಡ ಎಂಬುದಾಗಿ ನೀವು ಮರೆತೋಗೋದಕ್ಕೆ ಸಿದ್ಧರಾಗಿದ್ದೀರಾ ಸ್ವಾಮಿ. ನಾವೆಷ್ಟರವರು, ನಾವು ಎಂತಹ ಪರಿಸ್ಥಿತಿಯಲ್ಲಿರುವವರು. ಆದ್ರೆ ನಮ್ಮಲ್ಲಿ ಒಂದು ರೀತಿಯಾದಂತ ಗರ್ವ ಮರೆಯೋದಿಲ್ಲ ಸ್ವಾಮಿ. ಅಂತ ಮುಂಡು ಹೃದಯ, ಕಠಿಣವಾದಂತ ಮನಸ್ಸು ನಮ್ಮಲ್ಲಿದ್ದರೆ ತೆಗೆದು ಹಾಕಿ, ನೀವು ಹೇಗಾದ್ರೆ ನಾವು ಇರಬೇಕೆಂಬುದಾಗಿ ನೀವು ಅಂದುಕೊಂಡಿದ್ದೀರೋ ಹಾಗೆಯೇ ನಾವು ಜೀವಿಸಿ ಲೋಕದಲ್ಲಿ ನಿಮ್ಮನ್ನು ಮಹಿಮೆ ಪಡಿಸಲು ನಮಗೆ ಸಹಾಯ ಮಾಡಿ. ಕರ್ತನೆ, ನಿಮ್ಮನ್ನು ಮರೆಯದೆ ಪ್ರತಿ ಕ್ಷಣ, ಪ್ರತಿ ದಿನ ನಿಮ್ಮನ್ನು ಕ್ರಿಯೆಗಳಿಂದ ಆರಾಧಿಸುವಂತ ಒಳ್ಳೆ ಮನಸ್ಸನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸುತ್ತಿರೆಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ, ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಈ ದಿನ ಇಲ್ಲಿಗೆ ಈ ಕೂಟಕ್ಕೆ ಸೇರಿ ಬಂದಿರುವಂತ ಎಲ್ಲರ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲರಿಗೂ ಬೇಕಾಗಿರುವಂತ ಶಾಂತಿ ಸಮಾಧಾನವನ್ನು ದಯಪಾಲಿಸಿ, ಹೃದಯದಲ್ಲಿ ನೆಮ್ಮದಿಯನ್ನು ಕೊಟ್ಟು ನಡೆಸಿ, ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿ. ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ಏಕಾಂಟಿಯವರನ್ನು, ಅವರ ಕುಟುಂಬವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಕರ್ತನೆ, ಅವರ ಕುಟುಂಬವನ್ನು ನೀವು ಇದುವರೆಗೂ ನಡೆಸಿದ್ದೀರ, ನಿಮಗೆ ವಂದನೆಗಳು. ಯಾವ ಕೊರತೆ ಇಲ್ಲದಂತೆ ಕಾಪಾಡಿದ್ದೀರ, ನಿಮಗೆ ವಂದನೆ. ಇನ್ನು ಮುಂದೆ ಸ್ವಾಮಿ, ನೀವೇ ಜೊತೆಗಾರನಾಗಿದ್ದು ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ಸೇವಕರ ಕುಟುಂಬಗಳನ್ನು ಎಲ್ಲರನ್ನೂ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಬಲಪಡಿಸಿ, ಇನ್ನೂ ಹೆಚ್ಚಾಗಿ, ಇನ್ನು ತುಂಬಾ ದೂರ ನಿಮ್ಮ ನಾಮವನ್ನು ಹೊತ್ತು ನಡೆಯಲು ನೀವು ಕೃಪೆ ತೋರಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ, ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಮಾಡಿದ ಎಲ್ಲಾ ರೀತಿಯಾದಂತಹ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾಕಾಲ ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಥ್ಯಾಂಕ್ ಯು. ಎಲ್ಲರಿಗೂ